ಕೇಂದ್ರದಲ್ಲಿ ಸ್ಥಳೀಯ ಶಾಸಕರು ಕೋನ್ ರೆಡ್ಡಿಯವರು 100 crore rupees ನಾನು ಅಡ್ವಾನ್ಸ್ ಕಾಮಗಾರಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಯಾರಿಗೆ ಅಡ್ವಾನ್ಸ್ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಿಂದೆ ಅವರು 2008ರಲ್ಲಿ ಅವ್ರದ್ದೇ ಒಂದು ಫರ್ಮಿಂದ ಆ ಕ್ವಾರಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ರಿಜೆಕ್ಟ್ ಆಗಿದೆ 2008ರಲ್ಲಿ. ಅವ್ರ ಹೆಸರು ಕೂಡ ಇದರಲ್ಲಿ 100 ಕೋಟಿ ರೂಪಾಯಿ ಏನು ಅವರು ತಂದು ಕಾಮಗಾರಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಸಂಪೂರ್ಣ ತನಿಖೆ ಆಗಬೇಕು. ಯಾವ್ದಾರ ಒಂದು ಏಜೆನ್ಸಿಯನ್ನ ಸರ್ಕಾರ ಇದಕ್ಕೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ಎಲ್ಲಿ ಪಾರದರ್ಶಕ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೇವೆ. ಮತ್ತು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿಯ ಸಿಇಒಗಳು ಮತ್ತು ಲ್ಯಾಂಡ್ ಆರ್ಮಿ ಅಧಿಕಾರಿಗಳನ್ನ ಕರೆದು ನಾನು ಮಾತನಾಡ್ತೇನೆ. ಮತ್ತು ಪಾರದರ್ಶಕ ಕಾನೂನು ಯಾರು ಉಲ್ಲಂಘನೆ ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೂಡ ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದನ್ನು ವಿದೌಟ್ ಪರ್ಮಿಷನ್ ಯಾರು ತೆಗೆದಿದ್ದಾರೋ ಅವ್ರ ಮೇಲೆ ಕ್ರಮ ಆಗ್ಬೇಕನ್ನುವಂಥ ಒತ್ತಾಯ ನಾವು ಮಾಡ್ತೇವೆ. ಯಾರೇ ಇರಲಿ, ಯಾರೇ ಇದ್ರೂ ಕೂಡ ತಪ್ಪೇ. ಅದು ವಿದೌಟ್ ಪರ್ಮಿಷನ್ ಯಾಕೆ ಕೊಟ್ಟರು ಅಧಿಕಾರಿಗಳು. ಮತ್ತು 100 ಕೋಟಿ ರೂಪಾಯಿ ಅಡ್ವಾನ್ಸ್ ಕಾಮಗಾರಿಗನ್ನು ಏನು ಮಾಡಿದೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಕ್ರಿಮಿನಲ್ ಕೇಸ್ ದಾಖಲೆ ಆಗ್ಬೇಕಾಗುತ್ತೆ. ಯಪ್ಪ, ಅಡ್ವಾನ್ಸ್ ಯಾರ್ದು? 100 ಕೋಟಿ ರೂಪಾಯಿನ ಅಡ್ವಾನ್ಸ್ ಮಾಡಿದೆ ಅನ್ನೋದು ಕೂಡ ಅವರೇ ಒಪ್ಕೊಂಡಿದ್ದಾರೆ. ನಾನು ಅಡ್ವಾನ್ಸ್ ಚಕ್ಡಿ ರಸ್ತೆ ಮಾಡಿಬಿಟ್ಟೇನೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಸರ್ಕಾರದ 100 ಕೋಟಿ ರೂಪಾಯಿ ಏನು ಅವರು ಅನುದಾನ ಯಾವ ಇಲಾಖೆಗೆ ತೆಗೆದುಕೊಂಡು ಬಂದಾರೆ ಅನ್ನೋಂಥ ಒಂದು ಸ್ಪಷ್ಟನೆ ಕೂಡ ಕೊಡಬೇಕಾಗುತ್ತೆ. 3,000 ಇವತ್ತು ಟಿಪ್ಪರನ್ನು ಇವತ್ತು ಅಲ್ಲಿ ಹಗಲಿ ಮತ್ತು ರಾತ್ರಿ ತೆಗೆದುಕೊಂಡು ಹೋಗ್ತಾರಪ್ಪ ಅಂತಂದರೆ ಇದ್ರ ಮೇಲೆ ಯಾವುದೂ ಕ್ರಮ ಇಲ್ಲ. ಎಲ್ಲವೂ ಕೂಡ ಪಾರದರ್ಶಕ ಕಾನೂನು ಉಲ್ಲಂಘನೆ ಆಗಿದೆ. ತಾವು ಹೇಳಿದ ಪ್ರಕಾರ ಪಾರದರ್ಶಕಕ್ಕೆ ನೇಮಕ್ಕೆ ಬಂದರೆ ಆಕ್ಷನ್ ಪ್ಲಾನ್ ಆಗಬೇಕು, ಎಸ್ಟಿಮೇಟ್ ಆಗಬೇಕು, DPR ಆಗಬೇಕು, ಆಮೇಲೆ ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಇರುತ್ತೆ. ನಿರ್ಮಿತ ಕೇಂದ್ರದಲ್ಲಿ ನಿಯಮಾನುಸಾರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಆ ದುಡ್ಡು ಎಷ್ಟು ಬಂತು, ಎಷ್ಟು ಉದ್ದ, ಎಷ್ಟು ಅಗಲ, ಅದಕ್ಕೆ ಮೂರಮ್ಮು ಮೆಟ್ಲಿಂಗ್ ಎಷ್ಟು ಹಾಕಿದ್ದೀರಿ ಅನ್ನುವಂಥದ್ದು ಜನರಿಗೆ ತಿಳಿಸ್ಬೇಕಾಗುತ್ತೆ. ಆ ಎಸ್ಟಿಮೇಟಲ್ಲಿ ಇರಬೇಕಾಗುತ್ತೆ. ಅದು ಯಾವೂ ಇಲ್ಲ. ಇಲ್ಲಿ ತನಿಖೆ ಮಾಡಿದರೆ ಸತ್ಯಾಂಶ ಹೊರಗೆ ಬರುತ್ತೆ. ನಾನು ತಪ್ಪು ಮಾಡಿದರೆ ನನ್ನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ರಿ. ಅವ್ರು ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ತೆಗೆದುಕೊಳ್ಳಿ. ನಿಮ್ಮ ಅಧಿಕಾರಿ ತಪ್ಪು ಮಾಡಿ ಅವ್ರ ಮೇಲೆ ತೆಗೆದುಕೊಳ್ಳಿ. ಸುಮಾರು 30 ಕೋಟಿಗಿಂತ ಹೆಚ್ಚಿನ ಹಣ ಮಂಜೂರಾಗಿದೆ ಅನ್ನುವಂಥ ಮಾಹಿತಿ ಇದೆ. ಒಂದು 100 ಕೋಟಿ ರೂಪಾಯಿ ಕಾಮಗಾರಿ ಮಾಡಿಸಿದ್ದೀನಿ ಅನ್ನುವಂಥ